ಸರ್ ಎಷ್ಟು ಖುಷಿ ಇದೆ ಇನ್ನೊಬ್ಬ ನಿಮ್ಮ ಕುಟುಂಬ ಸದಸ್ಯರನ್ನ ನೋಡೋದಕ್ಕೆ. ಅದು ಇಟ್ಸ್ ನಾಟ್ ಎನ್ ಈಸಿ ಜಾಬ್ ಫಾರ್ ಎನಿ ವುಮೆನ್ ಫಾರ್ ದಟ್ ಮ್ಯಾಟರ್. ಸೊ ಅವ್ರುಗಳಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು ಹೆಂಗಸರಿಗೆ. ಅನ್ಫಾರ್ಚುನೇಟ್ಲಿ ನಮಗೆ ಅವೆಲ್ಲ ಸಾಧ್ಯ ಇಲ್ಲ. ನಾವು ಇನ್ನೊಂದು ಜೀವಕ್ಕೆ ಜನ್ಮ ಕೊಡ್ತೀವಿ ಅನ್ನೋದು ನಮ್ಮ ಹಣೆ ಬರ್ದಿಲ್ಲ. ಬಟ್ ಅದರ ಭಾರ ಎಷ್ಟಿರುತ್ತೆ, ಅದರ ಸ್ಟ್ರೆಸ್ ಎಷ್ಟಿರುತ್ತೆ, ಮೆಂಟಲ್ ಅಗನೀಸ್ ಎಷ್ಟಿರುತ್ತೆ ಹೆಂಗಸರಿಗೆ ಗೊತ್ತಿರುತ್ತೆ. ಸೊ ವಿ ಕ್ಯಾಂಟ್ ಟೇಕ್ ದೇರ್ ಬರ್ಡನ್, ಬಟ್ ವಿ ಶುಡ್ ಬಿ ವೆರಿ ಗ್ರೇಟ್ಫುಲ್ ಫಾರ್ ಆಲ್ ದಿ ವಿಮೆನ್ ಔಟ್ ದೇರ್. ಎಲ್ರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು ಈ ಕಡೆ ತಿಳಿಸ್ಬಿಡ್ತೇನೆ, ಎಲ್ಲ ಹೆಂಗಸರಿಗೂ. ಅಂದರೆ ಆ ಪೇಷನ್ಸು, ಆ ಪರ್ಸಿವಿಯರೆನ್ಸ್ ಇರುತ್ತಲ್ಲ, ಅನ್ಇಮ್ಯಾಜಿನಬಲ್. ಸೊ ಅಷ್ಟೆಲ್ಲ ಇಟ್ಕೊಂಡು ಇಡೀ ಫ್ಯಾಮಿಲಿನ ನೋಡ್ಕೋತಾರೆ. ಸೊ ಎರಡು ಮಾತೇ ಇಲ್ಲ. ನಾವು ತೆರೆಮರೆ ನಾಯಕರಷ್ಟೇ. ನಿಜವಾದ ನಾಯಕರು ಅವರು. ಸೊ ನಮ್ಮನ್ನೆಲ್ಲ ನಡೆಸ್ಕೊಂಡು ಹಿಂಗಿರ್ಬೇಕು ಹಿಂಗಿರಬಾರ್ದು ಅಂತ ಅವ್ರು ತೋರಿಸ್ಕೊಡೋದು ಅವರು ಮಾರ್ಗದರ್ಶಿಗಳು, ಅವರು ಮಾರ್ಗಸೂಚಿಗಳು. ಸರ್, ನಿಮ್ಮ ಮಮ್ಮಿ ಅವ್ರ ಡ್ಯಾಡಿಗೆ ಏನಾದ್ರೂ ಒಂದು ವಿಚಾರದಲ್ಲಿ, ನಿಮ್ಮ ವಿಚಾರದಲ್ಲಿ ಒಂದು ರಿಗ್ರೆಟ್, ಒಂದು ಬೇಜಾರು ಇದೆ? ಖಂಡಿತ ಇದೆ. ನಾನು ಈ ಇಂಡಸ್ಟ್ರಿಗೆ ಬಂದಿದ್ದೆ. ಈಗಲೂ ಹೇಳ್ತಿರ್ತಾರೆ, ಇಂಜಿನಿಯರ್ ಆಗ್ಬೇಕಾಗಿತ್ತು, ಡಾಕ್ಟರ್ ಆಗ್ಬೇಕಾಗಿತ್ತು, 9 to 5 ಜಾಬ್ ಇರ್ಬೇಕಾಗಿತ್ತು, ಒಳ್ಳೆ ಸಂಬಳ ತರಬೇಕಾಗಿತ್ತು. ಅದು ತಪ್ಪೇನಿಲ್ಲ ಅಲ್ಲ. ಸಿ, ಒನ್ ಪಾಯಿಂಟ್ ಆಫ್ ಟೈಮ್ ಆದ್ಮೇಲೆ ವಿ ವೋಂಟ್ ಬಿ ಏಬಲ್ ಟು ಕನ್ವಿನ್ಸ್ ದಮ್. ಈ ಇಂಡಸ್ಟ್ರಿ ಇಟ್ಸ್ ವೆರಿ 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 ಏನಂತಾರೆ ಅದಕ್ಕೆ, ಡೋಲಾಯಮಾನವಾದ ಒಂದು ಇಂಡಸ್ಟ್ರಿ. ಬಿಕಾಸ್ ಇದರಲ್ಲಿ ನಿಮಗೆ ಗ್ಯಾರಂಟೀಸ್ ಇರಲ್ಲ, ಪಕ್ಕ ಅನ್ನೋದಿರಲ್ಲ. ಇದನ್ನ ನೀವು ಇದನ್ನ ಒಂದು ಜಾಬ್ ಅಂತ ಯಾರು ಕರೆಯಲ್ಲ. ಸೊ ದೇರ್ ಆರ್ ಡೆಫಿನೆಟ್ಲಿ ಡಿಸಿಮಿಲಾರಿಟೀಸ್, ಅಥವಾ ಏನಂತಾರೆ ಅದಕ್ಕೆ, ಡೋಲ್ ಡ್ರಮ್ಸ್ ಇರುತ್ತೆ ಇದರಲ್ಲಿ, ಈ ಇಂಡಸ್ಟ್ರಿಲಿ, ಅಂಟಿಲ್ ಅನ್ಲೆಸ್ ಯು ರೀಚ್ ಎ ಪೊಸಿಷನ್. ಬಟ್ ನನಗೆ ಇದು ಕೊಟ್ಟಷ್ಟು ಸ್ಯಾಟಿಸ್ಫ್ಯಾಕ್ಷನ್ನು, ಇದು ಕೊಟ್ಟಷ್ಟು ಖುಷಿ ನನಗೆ ಇನ್ಯಾವುದ್ರಲ್ಲೂ ಕಾಣಿಸಿಲ್ಲ. ಆ್ಯಕ್ಟಿಂಗಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಹೇಗೆ ಮಾಡ್ತಾಯಿದ್ದೀನಿ, ಯಾವ ಪಾತ್ರ ಮಾಡ್ತಾಯಿದ್ದೀನಿ, ಅದು ಕೊಟ್ಟಂತಹ ಖುಷಿ ಬೇರೆ ಯಾವ ಕೆಲಸದಲ್ಲೂ ನನಗೆ ಸಿಕ್ಕಿಲ್ಲ. ಸೊ ಅರ್ಥ ಮಾಡ್ಸಕ್ಕೆ ನನಗೆ ಕಷ್ಟ ಆಗತ್ತೆ. ಬಟ್ ಅವ್ರಿಗೆ ಈಗಲೂ ಇದೆ, ನೀನು ಇಂಜಿನಿಯರ್ ಆಗಬೇಕಾಯ್ತು. ಸೊ ಅದು ತಪ್ಪೇನಿಲ್ಲ. ಎಲ್ಲ ಅಪ್ಪ ಅಮ್ಮಂದ್ರಿಗೂ ಅದು ಆಸೆ ಇದ್ದೇ ಇರುತ್ತೆ. ಇಲ್ಲ, ನನ್ನ ತಂಗಿ ಒಬ್ಳಿದ್ದಾಳೆ. ಅವಳು ಶಿ ಡಿಡ್ ಹರ್ MSc ಇನ್ ಬಯೋಟೆಕ್ನಾಲಜಿ. ಮದುವೆ ಆಗಿ ಶಿ ವಾಸ್ ಇನ್ ದಿ ಸ್ಟೇಟ್ಸ್. ಶಿ ಕೇಮ್ ಬ್ಯಾಕ್ ಡೌನ್ ಹಿಯರ್, ಬೆಂಗಳೂರಿದ್ದಾರೆ. ಬಿಡಿ, ಅವರಾದ್ರೂ ಓದಿದ್ರು. ಮತ್ತೆ ನನ್ನ ಪರವಾಗಿ ಅವಳೇ ಓದಿ. ಸರ್, ನಿಮ್ಮ ಇಂಟ್ರೆಸ್ಟ್ ಯಾವ ತರ ಇರುತ್ತೆ? ಅಂದ್ರೆ ಇವಾಗ ಪಾಲಿಟಿಕ್ಸ್, ಎಂಟರ್ಟೈನ್ಮೆಂಟ್, ಓನ್ಲಿ ಮೂವೀಸ್? ವೆರಿ ಗುಡ್ ಕ್ವೆಶ್ಚನ್. ನಾನು ಪಾಲಿಟಿಕ್ಸ್ ಡೆಫಿನೆಟ್ಲಿ ಫಾಲೋ ಮಾಡ್ತೀನಿ. ಒಬ್ಬ ಆಕ್ಟರ್ ಅಂದ್ರೆ ಆಕ್ಟರ್ ಆಗಿ ಬರೀ ಮೂವೀಸ್ ಅಲ್ಲಿ ಇರೋದು, ಅವ್ರಿಗೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಒಬ್ಬ ಆಕ್ಟರು ಹ್ಯೂಮನ್ ಬೀಯಿಂಗ್ ಬೇಸಿಕ್ಲಿ. ಸೊ ಅವನಿಗೂ ಎಲ್ಲ ಥರದ ನೀಡ್ಸ್ ಆಗಿರ್ಬೋದು, ಅವನಿಗೂ ಎಲ್ಲ ಥರದ ಆಸೆ ಆಕಾಂಕ್ಷೆಗಳಾಗಿರ್ಬೋದು, ಸಮಾಜದಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಅವನಿಗೆ ತಿಳುವಳಿಕೆ ಇರೋದಾಗಿರ್ಬೋದು, ತಾನು ಹೇಗೆ ಒಂದು ಸಮಾಜದಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅವನ ಒಂದು ಜವಾಬ್ದಾರಿಗಳು ತಿಳ್ಕೊಂಡಿರೋದಾಗಿರ್ಬೋದು, ಎಲ್ಲವೂ ಬಹಳ ಮುಖ್ಯವಾಗುತ್ತೆ ಒಬ್ಬ ನಟನಿಗೆ. ಅವನೇನು ಮೇಲಿಂದ ಓದಿರೋನಲ್ಲ, ಅವನು ಮನುಷ್ಯನೇ. ಅವನಿಗೂ ಎಲ್ಲ ಕಷ್ಟಗಳಿರುತ್ತೆ, ಅವನಿಗೂ ಎಲ್ಲ ಸುಖಗಳಿರುತ್ತೆ. ಅವನು ಈ ಸಮಾಜದಲ್ಲೇ ಬೆಳೆದಂಥವನು, ಅವನು ಎಲ್ಲರ ಮಧ್ಯದಲ್ಲಿ ಬೆಳೆದಂಥವನು. ಅವನು ಎಲ್ಲೋ ಏಲಿಯನ್ ಅಲ್ಲ, ಅವನು ಎಲ್ಲಿ ನಾನು ಕರ್ಕೊಂಡು ಅಲ್ಲ. ಸೂಪರ್ ಸ್ಟಾರ್ ಆಗಿರಬಹುದು, ವಾಟ್ ಎವರ್ ಹಿ ಮೈಟ್ ಬಿ, ಅಟ್ ದಿ ಎಂಡ್ ಆಫ್ ದಿ ಡೇ ಹಿ ಈಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಎಲ್ಲದ್ರ ಬಗ್ಗೆನೂ ನಾಲೆಜ್ ಇರಬೇಕಾಗತ್ತೆ. ತಾನು ಹೇಗಿರಬೇಕು, ಜನರ ಮಧ್ಯೆ ಹೇಗಿರಬೇಕು. ಯಾಕೆಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಒಬ್ಬ ಹೀರೋ ಆಗಿರ್ಬೋದು, ಒಬ್ಬ ಹೀರೋ ಆಗಲಿ, ಒಬ್ಬ ಆಕ್ಟರ್ ಆಗಲಿ, ತಾನು ಹೇಗೆ ನಡ್ಕೋಬೇಕು ಸಮಾಜದಲ್ಲಿ, 4 ಜನರ ಮಧ್ಯದಲ್ಲಿ ಹೇಗೆ ನಡ್ಕೋಬೇಕು, ಒಂದು ಸೆಟ್ ಎಕ್ಸಾಂಪಲ್ಸ್ ಇರುತ್ತೆ. ಅವನದೇ ಒಂದು ದಾರಿ, ಊರವ್ರದೇ ಒಂದು ದಾರಿ ಆಗಲ್ಲ. ಸಮಾಜದಲ್ಲಿ ಅವನು ಇದ್ದಾನೆ. ಸೊ ಸಮಾಜಕ್ಕೆ ಏನು ಒಳ್ಳೇದು ಅದನ್ನು ಮಾಡ್ತಾ ಹೋಗ್ಬೇಕಾಗತ್ತೆ. ಥ್ರೂ ಹಿಸ್ ಮೂವೀಸ್ ಆಲ್ಸೋ. ಎಸ್, ಅಂದ್ರೆ ಅವನು ಏನು ಹೇಗೆ ಆಕ್ಟ್ ಮಾಡ್ತಾನೆ, ಯಾವ ಪಾತ್ರಗಳು ಮಾಡ್ತಾನೆ, ಎಸ್, ಟು ಅ ಸರ್ಟನ್ ಎಕ್ಸ್ಟೆಂಟ್ ಅದು ಕೂಡ ಡೆಫಿನೆಟ್ಲಿ ಆಡ್ಸ್. ಬಟ್ ಏನು ಅಂದ್ರೆ ಎಕ್ಸ್ಪೆರಿಮೆಂಟ್ಸ್ ಮಾಡೋರ್ದು, ಎಕ್ಸ್ಪೆರಿಮೆಂಟ್ಸ್ ಯಾವ್ದು ಮಾಡ್ತೀವಿ ನಾವು ಸಿನಿಮಾಗಳಲ್ಲಿ, ಅದನ್ನ ಕೆಲವರು ಅದನ್ನೇ ಐಡಲೈಸ್ ಮಾಡ್ಕೊಂಡ್ಬಿಡ್ತಾರೆ. ನಾನಿವಾಗ ಸಿನಿಮಾದಲ್ಲಿ ಚುಚ್ಚಿದ್ರೆ, ನೀವು ಸಿನಿಮಾದಲ್ಲಿ ಚುಚ್ಚಿದ್ರೆ ನಾನು ಚುಚ್ಚುತ್ತೀನಿ ಅಂತ. ಅದಲ್ಲ, ಆ ಪಾತ್ರಕ್ಕೆ, ಆ ಕಥೆಗೆ ಏನ್ ಬೇಕೋ ಅದನ್ನ ನಾವು ಮಾಡ್ತೀವಿ ಹೊರತು ಸಮಾಜದಲ್ಲಿ ಹಾಗಾಗ್ಲಿ ಅನ್ನೋದಕ್ಕಲ್ಲ. ಸೊ ಅದನ್ನ ಸಿನಿಮಾಗೆ ಮತ್ತೆ ಸೀರಿಯಲ್ಗೆ ಸೀಮಿತವಾಗಿ ಇಡಬೇಕು ಅನ್ನೋ ನನ್ನ ಅನಿಸಿಕೆ. ಇದೆಲ್ಲ ಆಕ್ಟಿಂಗ್ ಸಂಬಂಧಪಟ್ಟಂಥದ್ದು. ಸೊ ಅವನಿಗೂ ಅಷ್ಟೇ, ಒಬ್ಬ ನಟನಿಗೆ ಒಂದು ಸಣ್ಣ ಲೈನ್ ಇರುತ್ತೆ. ಈ ಕಡೆ ಇದ್ರೆ ಆಕ್ಟರು, ಆ ಕಡೆ ಆದ್ರೆ ಮೆಂಟ್ಲು. ಸೀರಿಯಸ್ ಆಗಿ ಅಂದ್ರೆ ಆಕ್ಟ್ ಮಾಡ್ತಿರ್ತೀರಾ, ನೀವೇನೋ ಮೆಥಡ್ ಆಕ್ಟಿಂಗು ಇದು ಮಾಡ್ಕೊಂಡು ನಿಜವಾಗ್ಲೂ ಚುಚ್ಬಿಡಕ್ಕಾಗತ್ತಾ? ಇಲ್ಲ.
ಸೊ ಆಕ್ಟರ್ ಆದವನ್ಗೆ ಆ ಪ್ರಜ್ಞೆ ಇರಬೇಕು. ಎಸ್, ಪರಕಾಯ ಪ್ರವೇಶ ಅದು ಇದು ಎಲ್ಲ ಒಪ್ಕೋತೀನಿ. ಸೊ ನಾಟ್ ಟು ದಟ್ ಎಕ್ಸ್ಟೆಂಟ್. ಒಬ್ಬ ಚುಚ್ಚಬೇಕು ಅಂದ್ರೆ ನಿಜವಾಗ್ಲೂ ಚುಚ್ಬಿಡೋಕ್ಕಾಗಲ್ಲ ಅಲ್ವಾ? ಸೊ ಥಿನ್ ಲೈನ್, ಅದನ್ನ ಒಬ್ಬ ನಟನಾಗಿ ಬೆಳೆಸ್ಕೋಬೇಕಾಗತ್ತೆ, ಉಳಿಸ್ಕೋಬೇಕಾಗತ್ತೆ. ಸರ್, ಫಸ್ಟ್ ಸ್ಯಾಲ್ರಿ ಅಥವಾ ಒಂದು ಐಟಮ್ ಅವ್ರ ಒಂದು ವಸ್ತುನ ನೀವು ತಗೋಬೇಕು ಅಂತ ಹೇಳಿ ಕಾದು ದುಡ್ಡು ಬಂದ್ಮೇಲೆ ತಗೊಂಡು ಸ್ಟಿಲ್ ನೀವು ಅದನ್ನ ಸೇಫ್ ಮಾಡಿ ಇಟ್ಟಿದ್ದೀರಾ, ನಿಮ್ಮ ಹತ್ರ ಇದೆ ಅಂದ್ರೆ ಏನಾದ್ರು ಇದೆಯಾ ಆ ತರದ್ದು ಮೆಮೊರೀಸ್? ಇದೆ, ನನ್ನ ಹತ್ರ ಇದೆ. ಮೈಮ್ ಮಾಡ್ಬೇಕಾದ್ರೆ, ತುಂಬಾ ಚಿಕ್ಕವನ್ ನಾನು, ಮೈಮ್ ಮಾಡ್ಬೇಕಾದ್ರೆ ಬಾಲ್ ಭವನ್ ಅಂತ ಇತ್ತು ಆಗ, ಕಬ್ಬನ್ ಪಾರ್ಕಲ್ಲಿ ಒಂದು ಬಾಲ್ ಭವನ್ ಅಂತ ರೆಪರ್ಟ್ರಿ ಥರ ಮಾಡೋರು, ಸಣ್ಣ ಮಕ್ಕಳಿಗೆ ಎಲ್ಲ ಹೇಳ್ಕೊಡೋರು. ಈ ಪಾಟ್ರಿ ಆಗಿರ್ಬೋದು, ಮಣ್ಣಿನ ಮಣ್ಣಿನ ಮಡಕೆಗಳನ್ನ ಮಾಡೋದಾಗಿರ್ಬೋದು, ಮೈಮ್ ಆಗಿರ್ಬೋದು, ನಾಟಕಗಳಾಗಿರ್ಬೋದು, ಅದನ್ನು ಹೇಳ್ಕೊಡೋರು ಅಲ್ಲಿ. ಸೊ ನನಗೆ ಅಲ್ಲಿನ ಆಗ ಒಂದು ನಾಟಕ ಮಾಡಿದ್ದೆ, ಶಕುನಿ ಅಂತ, ಈಗಲೂ ಜ್ಞಾಪಕ ಇದೆ ಡೈಲಾಗ್ಸು. ಸೊ ಅದನ್ನು ಮಾಡಿದಾಗ ಅಲ್ಲಿನ ಡೈರೆಕ್ಟ್ರು ಬಂದು ನನಗೆ ಅವರೇ ಮಾಡಿದಂತಹ ಒಂದು ಮಡಕೆದೊಂದು ಬರ್ಡನ್ನ ಒಂದು ಮಡಕೆಯಲ್ಲಿ ಆಕಾರದಲ್ಲಿ ಮಾಡಿ ಅದನ್ನ ನನಗೆ ಪ್ರೆಸೆಂಟ್ ಆಗಿ ಕೊಟ್ಟಿದ್ರು. ಈಗಲೂ ಇದೆ, ಅದು ಸಣ್ಣ ವಯಸ್ಸಿಂದ ಅದನ್ನ ಕಾಪಾಡ್ಕೊಂಡು. ಸರಿ, ಅದರ್ ದನ್ ಏನಾದ್ರು ಹೇಳೋದಿದ್ರೆ, ಇನ್ನಷ್ಟು ನಾನೇನಾದ್ರು ಮರೆತಿದ್ರೆ ನಿಮ್ಮ ಬಗ್ಗಿನ ವಿಚಾರಗಳು? ಇಷ್ಟೊಂದು ಹೇಳ್ಕೊಂಡಿರೋದಕ್ಕೆ ಜನ ಡೆಫಿನೆಟ್ ಆಗಿ ಬೈಕೋತಾನೆ, ಇವ್ನು ನನ್ನ ಮಗ ಹೊಗಳ ಬಟ್ಟ, ಇವನು ಅವ್ನ ಪಾಡಿಗೆ ಅವ್ನು ಹೇಳ್ಕೊತಾ ಇದ್ದಾನೆ. ಎಲ್ಲ ನನಗೆ ಇರೋದನ್ನ ಹೇಳಿರೋದು, ಅದು ದೊಡ್ಡ ಸಾಧನೆ ಅಂತ ಹೇಳ್ತಾ ಇಲ್ಲ. ನನಗೆ ಆಗಿರುವಂಥ ಎಕ್ಸ್ಪೀರಿಯನ್ಸ್ಗೆ, ನನಗೆ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೆ. ನಾನೇನೋ ದೊಡ್ಡ ಸಾಧಕ, ದೊಡ್ಡ ನೋಬೆಲ್ ಪ್ರಶಸ್ತಿ ಅಲ್ಲ, ಅದೆಲ್ಲ ವಿಚಾರ. ಏನೋ ಒಂದು ಸಣ್ಣ ಪುಟ್ಟದಾಗಿ ಶುರು ಮಾಡಿದವನು ಇಲ್ಲಿ ತನಕ ಬಂದಿದ್ದೀನಿ. ನಿಮ್ಮೆಲ್ಲರ ಸಹಾಯದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಪ್ರೀತಿಯಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೆ. ಯಾರು ದಯವಿಟ್ಟು ಅನ್ಯಥಾ ಭಾವಿಸಬಾರ್ದು. ನಾನು ಏನೇ ಮಾಡಿದ್ರು ಏನೂ ಅಲ್ಲ, ಸಾಗರದಲ್ಲಿ ಒಂದೇ ಒಂದು ಸಣ್ಣ ಏನಂತಾರೆ ಅದಕ್ಕೆ, ಡ್ರಾಪ್, ಒಂದು ಸಣ್ಣ ಬಿಂದು ಅಷ್ಟೇ. ಇನ್ನು ಸೊ ಮಾಡಬೇಕಾಗಿರೋದು ಸಾಕಷ್ಟಿದೆ. ಅದಕ್ಕೂ ನಿಮ್ಮ ಆಶೀರ್ವಾದ, ಹಾರೈಕೆ, ಪ್ರೀತಿ ಬೇಕೇ ಬೇಕು ಅಂತ ಈ ಮೂಲಕ ಘಂಟಾಘೋಷವಾಗಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂಡ್ ಹೀಗೆ ಇನ್ನಷ್ಟು ಅವಕಾಶಗಳು ಸಿಗ್ಲಿ, ಆದಷ್ಟು ಬೇಗ ನೀವು 500 rupees ನೋಟ್ ಹಿಂದೆ ಬಂದಂತ ಎಲ್ಲ ಲ್ಯಾಂಗ್ವೇಜ್ ಪ್ರಿಂಟ್ ಪಟ 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 ಅಂತ ಮಾತಾಡ್ಲಿ. ಅಂಡ್ ದೊಡ್ಡ ದೊಡ್ಡ ಅವಕಾಶ, ನೀವು ಅನ್ಕೊಂಡಂಗೆ ಯಾವೆಲ್ಲ ಅವಕಾಶಗಳನ್ನ ಮಾಡ್ಬೇಕು, ಪಾತ್ರ ಮಾಡ್ಬೇಕು ಅನ್ಕೊಂಡಿದ್ದೀರೋ ಎಲ್ಲ ಪಾತ್ರಗಳು ನಿಮಗೆ ಸಿಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಮನೆಗೆ ಆಗಮಿಸ್ತಾ ಇರುವಂತ ಅತಿಥಿ ಆರೋಗ್ಯವಾಗಿ ಬರ್ಲಿ. ಥ್ಯಾಂಕ್ ಯು ಸೋ ವೆರಿ ಮಚ್. ನೀವು ಹೇಳಿದಾಗೆ ಕನ್ನಡದಿಂದಾನೇ ಶುರುವಾಗ್ಲಿ, ಅದು ಸಾಕಷ್ಟು ಅವಕಾಶಗಳು ಕನ್ನಡದಿಂದಾನೇ ಶುರುವಾಗ್ಲಿ, ಬೇರೆ ಭಾಷೆಗೂ ಅದು ವರ್ಗಾವಣೆ ಆಗ್ಲಿ ಅಂತ ನನ್ನ ಆಸೆ. ಸೊ ನೋಡೋಣ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ. ಥ್ಯಾಂಕ್ ಯು.